ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ವೀಕ್ಷಕರೇ, ನಮ್ಮ ಆಪ್ತರಿಗೆ ಪ್ರತಿನಿತ್ಯ ರಾತ್ರಿ ಶುಭರಾತ್ರಿ, ಸಿಹಿ ಕನಸು ಅನ್ನೋ ಸಂದೇಶವನ್ನು ಕಳುಹಿಸ್ತೀವಿ. ಆದರೆ ಈ ಕನಸುಗಳು ನಿಜವಾಗ್ತವಾ? ಕನಸುಗಳ ನಿಜವಾದ ಅರ್ಥ ಏನು? ಈ ಕನಸುಗಳು ಮುಂದೆ ಯಾವ ರೀತಿ ಒಂದು ಫಲವನ್ನು ಕೊಡ್ತವೆ? ಅದರಲ್ಲಿ ದುಸ್ವಪ್ನಗಳಿರ್ತಾವ ಅನ್ನೋದ್ರ ಬಗ್ಗೆ ನಾವು ಯಾವುದೇ ರೀತಿಯ ಯೋಚನೆಯನ್ನ ಮಾಡಿರೋದಿಲ್ಲ. ಈ ಸ್ವಪ್ನಗಳ ಕುರಿತಾಗಿ ಇವತ್ತಿನ ಸಂತೋಷ ಸೂತ್ರದಲ್ಲಿ ತಿಳಿಸ್ಕೊಡ್ತೀವಿ. ಇವತ್ತು ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿಯಾದಂತಹ ಡಾಕ್ಟರ್ ಸಂತೋಷ್ ಗುರೂಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲನೇದಾಗಿ ಹೇಳಿ, ಕನಸುಗಳು ಅಂದ್ರೆ ಏನು ಅಂತ? ಇದೊಂದು ಬಹಳ ಸಾವಿರ ವರ್ಷಗಳ ಹಿಂದೆ ಈ ಭಾರತ ಕಂಡುಕೊಂಡು ಅದರ ವಿವರಣೆಯನ್ನು ಕೊಟ್ಟಿತ್ತು. ಕನಸು ಸಾಮಾನ್ಯವಾಗಿ ಕಾಣದೇ ಇರತಕ್ಕಂಥ ಮನುಷ್ಯ ಏನಿಲ್ಲ, ಎಲ್ಲ ವ್ಯಕ್ತಿಗಳು ಕಂಡಿರ್ತಕ್ಕಂಥದ್ದೇ. ಆದರೆ ಇದರ ಅಸ್ತಿತ್ವ ಎಲ್ಲಿದೆ ಅಂತ ನೋಡಬೇಕಾದ್ರೆ ಕನಸು ಅನ್ನುವಂಥದ್ದು ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದೇ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಅಂಶ. ಮನಸ್ಸು ಅನ್ನೋದು ಇರೋದಂತೂ ಎಲ್ಲರೂ ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಮನಸ್ಸಿಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮನಸ್ಸು ಕತ್ತಲಲ್ಲಿ ಕಾಣಬಹುದಂಥ ವ್ಯಾಪಾರಗಳ ಒಂದು ಕಲ್ಪನೆಯೇ ಈ ಕನಸು. ಮನಸ್ಸು ಕಾಣಬಹುದಂಥ ಒಂದು ವ್ಯವಹಾರಗಳು, ಕತ್ತಲಲ್ಲಿ ಕಾಣಬಹುದಂಥ ವ್ಯವಹಾರಗಳು. ಎಲ್ಲಿ ಕತ್ತಲಲ್ಲಿ? ಹಗಲಲ್ಲಿ ಕಾಣೋದಿಲ್ವೇ? ಕಾಣಬಹುದು. ಆದರೆ ಮನಸ್ಸು ಬುದ್ಧಿಯ ಜೊತೆಗಿನ ವ್ಯಾಪಾರವನ್ನು ಬಿಟ್ಟು ತನ್ನದೇ ಆದಂತಹ ಹಿಡಿತವಿಲ್ಲದೆ ಕಾಣಬಹುದಂಥ ಸೊಗಸುಗಳನ್ನೇ ಕನಸು ಅಂತ ಒಂದು ರೂಪದಲ್ಲಿ ಕಂಡ್ರು. ಅದೊಂದು ಮನಸ್ಥಿತಿ ಅಷ್ಟೇ. ಮನಸ್ಥಿತಿ ಅಂದರೆ ಸುಪ್ತಾವಸ್ಥೆ. ಈಗ ಎಚ್ಚರವಾಗಿದ್ದಂತಹ ಮನಸ್ಸು ಹೇಗಿದೆ? ಏನೋ ಯೋಚನೆ ಮಾಡ್ತಾನೆ ಇರುತ್ತೆ. ಸುಮ್ಮನೆ ಅಂತ ಇರೋದೇ ಇಲ್ಲ. ನಿಮ್ಮ ಮನಸ್ಸು ಯಾರಿಗೇ ಆದರೂ ಸುಮ್ಮನೆ ಇರಬೇಕಾದ್ರೆ ಒಂದೋ ಅವ್ರಿಗೇನಾದರೂ ಒಂದು ಟ್ಯಾಬ್ಲೆಟೋ ಇಂಜೆಕ್ಷನೋ ಅಥವಾ ಮತ್ತೊಂದೋ ಏನಾದರೂ ಕೊಟ್ಟಿರಬೇಕಾಗತ್ತೆ. ಇಲ್ಲ ಅಂತಂದರೆ ನೀವು ಏನೇ ಮಾಡ್ತಾಯಿರಿ, ನೀವು ಒಂದು ಬಸ್ ಕಾಯ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಏನು ಟೈಮಿಲ್ಲ, ಇನ್ನೂ 1 ಗಂಟೆ ಬಸ್ ಲೇಟು, ಒಬ್ಬ ವ್ಯಕ್ತಿ ಇಲ್ಲ ಮಾತಾಡೋದಕ್ಕೆ, ಯಾವುದೋ ಕಾಡಲ್ಲಿದ್ದೀನಿ, ಹಳ್ಳಿ ಹತ್ರ ಇದ್ದೀನಿ ಅಂತಂದ್ರೂ ಸುಮ್ಮನೆ ಕೂತಾಗ ತಲೆನಲ್ಲಿ ಏನೇನೋ ಯೋಚನೆಗಳು ಬರ್ತಾನೆ ಇರುತ್ತೆ. ಯೋಚನೆ ಬಾರದೆ ಸುಮ್ಮನೆ ಇದ್ದದ್ದು ಯಾವಾಗಾರು ಇದೆಯಾ? ಸಾಧ್ಯನೇ ಇಲ್ಲ, ಬಂದೇ ಬರುತ್ತೆ. ಪೂಜೆಗೆ ಅಂತ ಧ್ಯಾನಕ್ಕೆ ಕೂತ್ಕೊಳ್ತೀವಿ, ಧ್ಯಾನಕ್ಕೆ ಕೂತ್ಕೊಂಡ್ರೂ ಏನೋ ಬರ್ತಾ ಇರುತ್ತೆ. ಆ ಧ್ಯಾನದಲ್ಲಿ ಯಾವುದೇ ಯೋಚನೆಗಳೂ ಇಲ್ಲದೆ ಎಲ್ಲವನ್ನು ತ್ಯಜಿಸಿ, ಯಾವುದೇ ಯೋಚನೆಗಳಿರಬಾರ್ದು, ಸುಮ್ಮನೆ ಪ್ರಣವ ಸ್ವರೂಪನಾಗಿರ್ತಕ್ಕಂಥ ಓಂಕಾರ ರೂಪನಾಗಿರ್ತಕ್ಕಂಥ ಭಗವಂತನನ್ನು ನೋಡ್ತಾ ಇರಬೇಕು. ಅದು ನಿಜವಾದ ಧ್ಯಾನ. ಆ ಧ್ಯಾನ ಯಾರು ಮಾಡ್ತಾರೋ ಅವರಲ್ಲಿ, ಆ ಕಣ್ಣಲ್ಲಿ, ಮುಖದಲ್ಲಿ ಮತ್ತು ಜ್ಞಾನದಲ್ಲಿ ತನ್ನದೇ ಆದಂಥ ಬಲವನ್ನು ಕಾಣಬಹುದು. ಇದು ಅಂದರೆ ಎಚ್ಚರಾವಸ್ಥೆಯಲ್ಲಿ ಕಾಣಬಹುದಾದಂತಹ ಒಂದು ಧ್ಯಾನಾವಸ್ಥೆಯಲ್ಲಿ ಕಾಣಬಹುದಂಥ ಒಂದು ರೀತಿಯಾದಂಥ ಕನಸು ಅಂತ ಕರಿಬೋದು. ಕತ್ತಲಲ್ಲಿ ಕಾಣೋದು ಮಾತ್ರ ಕನಸು? ಹೌದು. ಕತ್ತಲಲ್ಲಿ ಅಂತಂದರೆ ಹೇಗೆ ಅಂತಂದರೆ, ತನಗೆ ಯಾವುದೇ ಧ್ಯಾನ ಮಾಡೋದು ಅಂತ ಏನಿರೋದಿಲ್ಲ, ತಾನು ಚಲನವಲನಗಳು ಏನೂ ಇರೋದಿಲ್ಲ. ಮನಸ್ಸು ಅನ್ನುವಂಥದ್ದು ನಿದ್ರಾವಸ್ಥೆಗೆ ಹೋದಾಗ, ಅಂದರೆ ಇಡೀ ದೇಹವೇ ರೆಸ್ಟ್ ಅಂತ ಇದ್ದಾಗ, ಅಂಗಾಂಗಗಳೆಲ್ಲವೂ ಸಮೇತ ಒಂದು ಸುಪ್ತಾವಸ್ಥೆಗೆ ಬಂದಾಗ ಮನಸ್ಸೇನಾಯಿತು, ಬುದ್ಧಿ ಸಂಪೂರ್ಣ ರೆಸ್ಟ್ಗೆ ಹೋಯಿತು. ಆಗ ಮನಸ್ಸಿದೆಯಲ್ಲ, ತನ್ನದೇ ಆದಂತಹ ಸಂಚಾರಕ್ಕೆ ಹೊರಟೋಗುತ್ತೆ. ಆ ಸಂಚಾರಕ್ಕೆ ಹೊರಟು ಹೋದಾಗ ಯಾವುದೇ ಹಿಡಿತಗಳು ಇಲ್ಲದೆ ಕಾಣಬಹುದಾದಂಥ ಕಾಣ್ಕೊಳ್ತಾನೇ ಹೋಗುತ್ತೆ. ಆದಂಥ ಘಟನೆಗಳು ತನ್ನ ಮನಸ್ಸಿನಲ್ಲಿ ರೀಡ್ ಹಾಕೊಂತ ಹೋಗುತ್ತೆ. ಅದು ನಿಜವಾದ ಕನಸು. ಅದಕ್ಕೆ ಹೊತ್ತು ಗೊತ್ತು ಅಂತ ಇಲ್ಲ. ಅದನ್ನೇನಾದರೂ ಹಗಲಲ್ಲೇ ಕಂಡ್ರೆ, ನಿದ್ದೆ ಮಾಡಿಕೊಂಡ್ರೆ ಅದು ಹಗಲುಗನಸು ಅಂತ ಕಾಣತಕ್ಕಂಥದ್ದಿದೆ, ದಿವಾ ಸ್ವಪ್ನ ಅಂತ ಕರಿತಕ್ಕಂಥದ್ದಿದೆ. ಇನ್ನು ರಾತ್ರಿ ಕಾಣ್ತಕ್ಕಂಥದ್ದು ಬಹಳಷ್ಟು ಸರ್ವೇ ಸಾಮಾನ್ಯ ಅಂತ ಅನಿಸುತ್ತೆ. ಇಲ್ಲಿ ಹೇಗೆ ಅಂತಂದರೆ, ನಾವು ಕತ್ತಲಾಗ್ತಿದ್ದಂಗೆ ಈ ದೇಹ ಒಂದು ರೀತಿಯಾದಂಥ ತಮೋಗುಣಕ್ಕೆ ಜಾಸ್ತಿ ಆಗುತ್ತೆ. ನೋಡಿ, ಬೆಳಗ್ಗೆ ಸತ್ವಗುಣ, ಮಧ್ಯಾಹ್ನ ರಜೋಗುಣ, ರಾತ್ರಿ ತಮೋಗುಣ. ಈ ರಾತ್ರಿ ತಮೋಗುಣ ಜಾಸ್ತಿ ಆಗ್ತಾ ಇದ್ದ ಹಾಗೆಯೇ ದೇಹ ಒಂದು ರೆಸ್ಟಿಗೆ ಅಂತ ಹೋಗ್ತಾ ಬರುತ್ತೆ. ಯಾಕೆಂದರೆ ಬೆಳಗಿಂದ ಸಾಯಂಕಾಲ ತನಕ ತನ್ನದೇ ವ್ಯವಹಾರಗಳಲ್ಲಿ ಇದ್ದಂಥ ಒಂದು ದೇಹ, ಅದಕ್ಕೂ ಒಂದು ದೇಹ ಧರ್ಮ ಅಂತಿರುತ್ತೆ. ಆ ದೇಹ ಧರ್ಮದ ಒಂದು ಆರೈಕೆ ಮತ್ತು ಆ ದೇಹ ಧರ್ಮದ ಒಂದು ರೆಸ್ಟ್ಗೋಸ್ಕರ, ವಿರಾಮ ಅಂತ ಕರಿತೀವಲ್ಲ, ಆ ವಿಶ್ರಾಂತಿ ತಗೊಳ್ಳುವಂಥ ಸಂದರ್ಭದಲ್ಲಿ ಮನಸ್ಸು ಸಹ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಆ ಮನಸ್ಸು ವಿಶ್ರಾಂತಿನ ಪಡಿಬೇಕಾದ್ರೆ ಹೇಗೆ ವಿಶ್ರಾಂತಿನ ಪಡಿಬೇಕು? ಮನಸ್ಸು ಮತ್ತು ಬುದ್ಧಿ ಅಂತ ಎರಡಿದೆ. ಈ ಬುದ್ಧಿ ಮತ್ತು ಮನಸ್ಸಿನ ಚರ್ಚೆ ಪ್ರತಿನಿತ್ಯ ಪ್ರತಿ ಕ್ಷಣಕ್ಕೂ ಆಗ್ತಿರತ್ತೆ. ಯಾವುದೇ ಈಗ ಒಂದು ಅಂಗಡಿಗೆ ಹೋದ ತಕ್ಷಣ ಒಂದು ತಗೋತೀವಿ ಅಂತ ಅಂದ್ಕೊತೀವಿ, ಆ ತಗೊಂಡು ಇದು ಬೇಡ ಇನ್ನೊಂದು ತಗೊಳ್ಳೋಣ,
ಅಲ್ಲೇ ಚರ್ಚೆ ನಡೀತಿರುತ್ತೆ. ಅದು ಮನಸ್ಸು ಮತ್ತು ಬುದ್ಧಿ ನಡೆಸ್ತಕ್ಕಂಥ ಚರ್ಚೆ. ಇದಕ್ಕೆ ₹5 ಜಾಸ್ತಿ ಹೇಳಿದ್ದಾನೆ, ಇಲ್ಲಿ ಯಾಕೆ ತಗೋಬೇಕು ಅಂದ್ರೆ, ಬೇಡ ₹5 ಅಲ್ಲಿಗೆ ಹೋಗೋದಾದ್ರೆ ಪೆಟ್ರೋಲ್ಗೆ ಆಗುತ್ತೆ, ಅದ್ರ ಬದಲು ಇಲ್ಲೇ ತಗೊಳ್ಳೋಣ ಅಂತ ಅದರೊಳಗೆ ಮನಸ್ಸಲ್ಲಿ ಮತ್ತೆ ಬರುತ್ತೆ. ಮತ್ತೆ ತಗೊಳ್ಳೋ ಟೈಮಲ್ಲಿ ಮತ್ತೆ ಬೇಡ, ಮತ್ತೆ ಬೇಕು, ಈ ಥರ ಚಂಚಲತೆ ಇದೆಯಲ್ಲ ಬುದ್ಧಿ ಮತ್ತು ಮನಸ್ಸಿನ ಈ ವ್ಯಾಪಾರಗಳು, ಇದು ನಿದ್ರಾವಸ್ಥೆನಲ್ಲಿ ಇರೋದಿಲ್ಲ. ನಿದ್ರಾವಸ್ಥೆಯಲ್ಲಿ ಗಾಢವಾದಂಥ ನಿದ್ರೆಗೆ ಹೋಗ್ತಕ್ಕಂಥದ್ದು ಇದೆಯಲ್ಲ, ಮನಸ್ಸು ಸಮೇತ ನಿಜವಾಗಿ ಯಾವುದೇ ಇದು ವ್ಯಾಪಾರಗಳಿಲ್ಲದೆ ಮಲ್ಕೊಳ್ತಕ್ಕಂಥದ್ದು, ನಿದ್ರೆನಲ್ಲಿರ್ತಕ್ಕಂಥದ್ದು ಅದು ಗಾಢವಾದ ನಿದ್ರೆ. ಆ ನಿದ್ರೆ ಇದ್ರೂ ಸಮೇತ ಮನಸ್ಸು ಎಚ್ಚರವಾಗಿ ಇದ್ದಿದ್ದು ಒಂದು ಹಂತ ಇರುತ್ತಲ್ಲ, ಅದನ್ನೂ ಕಳ್ಕೊಂಡ್ಬಿಟ್ರೆ ಕೋಮಾ ಅಂತ ಕರೆಯೋದು. ಮನೋಸ್ಥಿತಿ ಸಂಪೂರ್ಣವಾಗಿ ಏನೂ ಕೆಲಸವೇ ಮಾಡದೆ, ಮನಸ್ಸು ಕೂಡ ಕೆಲಸ ಮಾಡದೇ ಇರುವಂಥ ಒಂದು ನಿಷ್ಕ್ರಿಯತೆಗೆ ಹೋದಾಗ ಅದಕ್ಕೆ ಕೋಮಾ ಅಂತ ಹೇಳೋದು. ಕೋಮಾದಲ್ಲಿ ಏನೂ ಗೊತ್ತೇ ಆಗೋದಿಲ್ಲ ನೋಡಿ. ಆದರೆ ಇದು ಕೋಮಾ ಅಲ್ಲ. ಯಾರು ನಿದ್ರೆನಲ್ಲಿ ಕೋಮಕ್ಕೆ ಹೋಗೋದು ಏನಾರು ಇದೆಯಾ? ಏನಿಲ್ಲ. ಆ ನಿದ್ರೆ ಅವಸ್ಥೆಯಲ್ಲಿ ಸುಪ್ತಾವಸ್ಥೆನಲ್ಲಿದ್ದು ಆ ಮನಸ್ಸು ಕಾಣಬಹುದಾದಂಥದ್ದು, ಹಿಂದೆ ಕಂಡಂಥದ್ದು, ಮುಂದೆ ಕಾಣುವಂಥದ್ದು ಮತ್ತು ವರ್ತಮಾನದಲ್ಲಿದ್ದಂಥದ್ದು, ಇವುಗಳಲ್ಲಿ ಯಾವುದರಲ್ಲಾದರೂ ಒಂದು ವ್ಯವಹಾರವಾಗಿ ನಡೀತಾ ಇರತಕ್ಕಂಥದ್ದು ಅದು ಕನಸು. ಅದಲ್ಲದೆ ಈ ಆಸೆ ಅನ್ನುವಂಥದ್ದು ಇದೆಯಲ್ಲ, ಆಸೆ ಮತ್ತು ಆಸೆಗೆ ಒಂದು ಗುರಿ ಅಂತ ಸೇರಲ್ಪಟ್ಟು ಅವೆರಡರ ಒಂದು ಪರಿಕಲ್ಪನೆಯಲ್ಲಿ ಮುಂದೆ ನಾನು ಮನೆ ಕಟ್ಟಬೇಕು, ಆ ಮನೆ ಹೀಗಿರಬೇಕು, ಆ ಮನೆಯಲ್ಲಿ ನನ್ನ ಮಕ್ಕಳು ಮರಿಗಳು ಅವರು ಇವರು ನೆಂಟರಿಷ್ಟರೆಲ್ಲ ಬಂದು ಹೋಗಬೇಕು, ಆ ಸೋಫಾ ಇಲ್ಲಿರಬೇಕು, ಈ ಟಿ ವಿ ಇಲ್ಲಿರಬೇಕು, ಹಾಗೆ ಹೀಗೆ ಅಂತೇಳಿ ಕೂತಲ್ಲೇ ಯೋಚನೆ ಮಾಡಿ ಆ ಮನೆ ಕಲ್ಪನೆ ಬಂದು ಮನೆಯೊಳಗಡೆ ತಾನು ಓಡಾಡ್ದಂಗೆ ಆಗಿ ಅದರೊಳಗೆ ಹಾಗೆ ಹೀಗೆ ಅಂತ ಮಾಡ್ತೀವಲ್ಲ, ಇದು ಹಗಲು ಕನಸು ಕಾಣ್ತಾ ಇದೆಯಾ ಅಂತ ಕೇಳ್ತೀವಲ್ಲ, ಅದು ಏನಂತಂದರೆ ಆ ಮನಸ್ಸು ಆ ಗುರಿಯನ್ನು ಸಾಧಿಸೋದ್ರ ಜೊತೆಯಲ್ಲಿ ಕಲ್ಪನೆಯಲ್ಲಿ ಆ ಚಿತ್ರಣವನ್ನು ತಂದು ನಮ್ಮ ಕಣ್ಣಿಗೆ ಕೊಡುತ್ತೆ. ಆ ಕನಸುಗಳು ನಿಜವಾಗ್ತವೆ ಅಂತೀರಾ? ಅದು ನಿಜವಾಗುವಂಥ ಕನಸಲ್ಲ. ಯಾಕೆಂತಂದರೆ ನಮ್ಮ ಗುರಿ ಸಾಧನೆಗೆ ಬೇಕಾದಂಥ ಕನಸು ಅಷ್ಟೇ. ಅದಕ್ಕೆ ಕವಿಗಳು ಹೇಳ್ತಾರೆ, ಕನಸಿಲ್ಲದ ಬದುಕು ಬದುಕೇ ಅಲ್ಲ ಅಂತ, ಕನಸಿಲ್ಲದ ಬಾಳು ಬಾಳೆ ಅಲ್ಲ ಅಂತ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಕನಸನ್ನು ಕಾಣಬೇಕು. ಯಾವ ಥರದ ಕನಸು? ನಿದ್ದೆ ಕನಸಲ್ಲ, ಹಗಲುಗನಸು. ಹಗಲುಗನಸು ಅಂತಂದರೆ ಯಾವ ಥರ ಅಂದರೆ, ತಾನು ಏನಾಗಬೇಕು ಮುಂದೆ, ಗುರಿ ಏನು, ಆ ಗುರಿಯನ್ನು ಇಟ್ಟುಕೊಂಡು ಆ ಮನಸ್ಸಿನಲ್ಲಿ ಕಲ್ಪನೆಯನ್ನು ಮಾಡಿಕೊಂಡು ಆ ಚಿತ್ರಣವನ್ನು ಯಾವತ್ತೋ ನಡೆಯುವಂಥದ್ದನ್ನು ತಾನಾಗೇ ಸೃಷ್ಟಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಆ ಕನಸೇ ಬೇರೆ. ಅದು ಜೀವನದ ಕನಸು. ಆ ಜೀವನದ ಕನಸಲ್ಲಿ ಒಂದು ಪದವಿ ಏರಬೇಕು, ಆ ಪದವಿ ಏರಿದಾಗ ನಾನು ಹೀಗೆ ಹೋಗಬೇಕು, ಹೀಗೆ ಅಂತ ಅಂದರೆ ಎಚ್ಚರಾವಸ್ಥೆಯಲ್ಲಿ ಕಾಣತಕ್ಕಂಥ ಕನಸು ಇದೆಯಲ್ಲ, ಅದು ನನಸಾಗಲಿಕ್ಕೆ ಬೇಕಾಗಿ ಮಾಡ್ತಕ್ಕಂಥದ್ದು ಅದು ಬೇರೆ. ಎಚ್ಚರಾವಸ್ಥೆಯಲ್ಲಿ ಇಲ್ಲದೆ ಕನಸು ಕಾಣ್ತಕ್ಕಂಥದ್ದು ಅದು ಬೇರೆ. ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಬೇಕು. ನಿದ್ರೆನಲ್ಲಿರ್ತೀವಿ, ನಿದ್ರೆನಲ್ಲಿ ಎಲ್ಲೋ ಹೋಗಿರ್ತೀವಿ, ನಮ್ಗೆ ಗೊತ್ತಿಲ್ಲ, ನಾವು ಕನಸು ಕಾಣಬೇಕು ಅಂತ ಕಂಡಿರೋದಿಲ್ಲ, ಅದರಷ್ಟಕ್ಕೆ ಅದು ಹೊರಟ್ಕೊಂಡು ಹೋಗಿರುತ್ತೆ. ಇಂಥ ಮನಸ್ಸಿಗೊಂದು ಶಕ್ತಿ ನೋಡಿ. ನಮಗೆ ಅದನ್ನು ಅಳತೆ ಮಾಡಿದವರು, ಕಂಡಿಡಿದವರು ಯಾರು? ನಮ್ಮ ಪ್ರಾಚೀನರೇ, ಭಾರತೀಯರೇ. ಅದರೊಳಗೂ ಚರಕಾಚಾರ್ಯರು ಮನೋಸ್ಥಿತಿಯನ್ನು ಬಹಳ ಸಂಪೂರ್ಣವಾಗಿ ಬರೆದಿಟ್ಟರು. ಆಮೇಲೆ ಉಪನಿಷತ್ತು ಸಮೇತ ಬಹಳ ಚಂದವಾಗಿ ಮನಸ್ಥಿತಿ ಮತ್ತು ಕನಸಿನ ಸ್ಥಿತಿ ಇವೆರಡನ್ನೂ ಬರೆದಿಡ್ತು. ಈ ಕನಸುಗಳಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳಾಗ್ತವೆ ಅದು ಬಹಳ ಮುಖ್ಯ. ಓಕೆ ಗುರುಜಿ, ಮತ್ತಷ್ಟು ಮಾತಾಡೋಣ. ಕನಸುಗಳು ಎಷ್ಟು ಸತ್ಯವಾಗ್ತವೆ, ಎಷ್ಟು ನಿಜವಾಗ್ತವೆ ಅನ್ನೋದನ್ನ ಮುಂದಿನ ಬ್ರೇಕ್ನ ನಂತರ ನೋಡೋಣ. ಈಗೊಂದು ಬ್ರೇಕ್ನ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ ಮುಂದುವರಿಯುತ್ತೆ.